ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ರಾಜ್ಯದಲ್ಲಿ ಭೀಕರ ಬರಗಾಲದ ಹೊತ್ತಲ್ಲೇ ಇದೀಗ ಬ್ಯಾಂಕ್ ನೋಟಿಸ್ ಅನ್ನ ಕೊಟ್ಟಿದೆ. ಈ ಒಂದು ನೋಟಿಸ್ ಅನ್ನ ನೋಡಿ ಹೆದರದಂತ ರೈತ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ. ಇದೀಗ ಭೀಕರ ಬರದ ಹೊತ್ತಲ್ಲೇ ಬ್ಯಾಂಕ್ ನೋಟಿಸ್, ಹೆದರಿ ರೈತ ಆತ್ಮಹತ್ಯೆ. ಸಾಲ ಪಾವತಿ ಮಾಡುವಂತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೋಟಿಸ್ ಅನ್ನ ನೀಡಿದೆ. 8.94 ಲಕ್ಷ ರೂಪಾಯಿ ಪಾವತಿಸಲಾಗದೆ ನೊಂದು ರೈತ ನೇಣಿಗೆ ಶರಣು. ಹಾವೇರಿಯ ತಿಮ್ಮೇನಹಳ್ಳಿ ರೈತ ಸೋಮನಗೌಡ ಮುದ್ದಿಗೌಡರ ಸಾವು. 7 ಎಕರೆ ಜಮೀನಿನಲ್ಲಿ ಮೆಕ್ಕೆಜೋಳ ಹಾಗೆ ಮೆಣಸಿನಕಾಯಿಯನ್ನ ಬೆಳೆದಿದ್ದಂತಹ ರೈತ, ಸಕಾಲಕ್ಕೆ ಮಳೆ ಬೀಳದೆ ಒಣಗುತ್ತಿದ್ದ ಮೆಕ್ಕೆಜೋಳ ಹಾಗೆ ಮೆಣಸಿನಕಾಯಿ ಬೆಳೆ. ಈ ಹೊತ್ತಲ್ಲೇ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಿಂದ ಸಾಲದ ನೋಟಿಸ್ ಬಂದಿದೆ ರೈತನಿಗೆ. ಇದನ್ನ ಸೋಮೇಗೌಡ ಕಂಡು ಕಂಗಾಲಾಗಿದ್ದಾರೆ. ನೇರವಾಗಿ ಜಮೀನಿಗೆ ತೆರಳಿ ಮರಕ್ಕೆ ನೇಣಿಗೆ ಶರಣಾಗಿದ್ದಾರೆ. ಸ್ಥಳಕ್ಕೆ ಗುತ್ತಲ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಾರಣಗಳ ಬಗ್ಗೆ ತನಿಖೆಯನ್ನ ಕೂಡ ಮುಂದುವರಿಸಿದ್ದಾರೆ. ಬರದ ಹೊತ್ತಲ್ಲೇ ಸಾಲ, ಇದೀಗ ರೈತರು ಸಾಲವನ್ನ ಮನ್ನಾ ಮಾಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಇತ್ತ ಪರಿಶೀಲಿಸಿ ಕ್ರಮವನ್ನ ತೆಗೆದುಕೊಳ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿರುವಂತದ್ದು. ಇದೇ ವಿಚಾರಕ್ಕೆ ಈಗ ಭೀಕರ ಬರದ ಹೊತ್ತಲ್ಲೇ ಬ್ಯಾಂಕ್ ನೋಟಿಸ್, ಹೆದರಿ ರೈತ ಆತ್ಮಹತ್ಯೆ. ಸಾಲ ಪಾವತಿ ಮಾಡುವಂತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೋಟಿಸ್ ಅನ್ನ ನೀಡಿತ್ತು ರೈತನಿಗೆ. 8.94 ಲಕ್ಷ ರೂಪಾಯಿ ಪಾವತಿಸಲಾಗದೆ ಇದೀಗ ರೈತ ನೇಣಿಗೆ ಶರಣಾಗಿರುವಂಥದ್ದು. ಹಾವೇರಿಯ ತಿಮ್ಮೇನಹಳ್ಳಿಯ ರೈತ ಸೋಮನಗೌಡ ಮುದ್ದಿಗೌಡರ ಸಾವನ್ನಪ್ಪಿದ್ದಾರೆ. 7 ಎಕರೆ ಜಮೀನಿನಲ್ಲಿ ಮೆಕ್ಕೆಜೋಳ ಹಾಗೆ ಮೆಣಸಿನಕಾಯಿ ಬೆಳೆಯನ್ನ ಬೆಳೆದಿದ್ದಂತಹ ರೈತ ಇವರು. ಸಕಾಲಕ್ಕೆ ಮಳೆ ಬಿದ್ದಿಲ್ಲ, ಒಣಗ್ತಾ ಇದ್ದಂತಹ ಮೆಕ್ಕೆಜೋಳ ಹಾಗೆ ಮೆಣಸಿನಕಾಯಿ ಬೆಳೆ. ಈ ಹೊತ್ತಲ್ಲೇ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಿಂದ ಸಾಲದ ನೋಟಿಸ್ ಬಂದಿದೆ. ಈ ಒಂದು ಸಾಲದ ನೋಟಿಸ್ ಅನ್ನ ನೋಡಿ ಕಂಗಾಲಾಗಿದ್ದಂತಹ ಸೋಮನಗೌಡ ಜಮೀನಿಗೆ ತೆರಳಿ ಮರಕ್ಕೆ ನೇಣನ್ನ ಬಿಗಿದುಕೊಂಡಿದ್ದಾರೆ. ಸ್ಥಳಕ್ಕೆ ಗುತ್ತಲ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಕಾರಣಗಳ ಬಗ್ಗೆ ತನಿಖೆ ಮುಂದುವರೆದಿದೆ. ಬರದ ಹೊತ್ತಲ್ಲೇ ಸಾಲ ಮನ್ನಾ ಮಾಡಿ ಅಂತ ರೈತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ನೇಣಿಗೆ ಶರಣಾಗಿರುವಂತಹ ಘಟನೆ. ಇದೀಗ ರೈತರು ಭೀಕರ ಬರಗಾಲದ ಹೊತ್ತಲ್ಲೇ ಇದೀಗ ಬ್ಯಾಂಕ್ ನೋಟಿಸ್ ಅನ್ನ ನೀಡಿದೆ ರೈತರಿಗೆ. ಈ ಒಂದು ಸೋಮನಗೌಡ ಅವರು ಈ ಒಂದು ನೋಟಿಸ್ಗೆ ಹೆದರಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಹಾವೇರಿಯಲ್ಲಿ ನಡೆದಿರುವಂಥದ್ದು. 8.94 ಲಕ್ಷ ಸಾಲ ಪಾವತಿ ಮಾಡುವಂತೆ ಹಾವೇರಿಯ ತಿಮ್ಮೇನಹಳ್ಳಿಯ ರೈತ ಸೋಮನಗೌಡ 7 ಎಕರೆ ಜಮೀನಿನಲ್ಲಿ ತಮ್ಮ ಜಮೀನಿನಲ್ಲಿ ಮೆಕ್ಕೆಜೋಳ ಹಾಗೆ ಮೆಣಸಿನಕಾಯಿ ಬೆಳೆಯನ್ನ ಬೆಳೆದಿದ್ರು. ಸಕಾಲಕ್ಕೆ ಮಳೆ ಬಿದ್ದೇ ಇಲ್ಲ. ಮೆಕ್ಕೆಜೋಳ ಹಾಗೆ ಮೆಣಸಿನಕಾಯಿ ಒಣಗ್ತಾ ಇದೆ. ಈ ಒಂದು ಭೀಕರ ಬರದ ಹೊತ್ತಲ್ಲೇ ಬ್ಯಾಂಕ್ನಿಂದ ನೋಟಿಸ್ ಬಂದಿರುವಂಥದ್ದು ಸಾಲ ಪಾವತಿ ಅಂತ. ಈಗೊಂದು ನೋಟಿಸ್ ಅನ್ನ ನೋಡಿ ಹೆದರಿದಂತಹ ರೈತ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಇದೀಗ ಭೀಕರ ಬರಗಾಲದ ಮಧ್ಯ ನೋಟಿಸನ್ನ ನೋಡಿ, ಬ್ಯಾಂಕ್ನ ನೋಟಿಸನ್ನ ನೋಡಿ ಹೆದರಿ ರೈತ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಹಾವೇರಿಯ ತಿಮ್ಮೇನಹಳ್ಳಿ ರೈತ ಸೋಮನಗೌಡ ಮುದ್ದಿಗೌಡರವರು ಈಗ ಸಾವನ್ನಪ್ಪಿದ್ದಾರೆ. 7 ಎಕರೆ ಜಮೀನಿನಲ್ಲಿ ಮೆಕ್ಕೆಜೋಳ ಹಾಗೆ ಮೆಣಸಿನಕಾಯಿ ಬೆಳೆ ಬೆಳೆದಿದ್ದಂತಹ ರೈತರು, ಸಕಾಲಕ್ಕೆ ಮಳೆ ಬೀಳದೆ ಒಣಗ್ತಾ ಇದ್ದಂತಹ ಮೆಕ್ಕೆಜೋಳ ಮತ್ತು ಮೆಣಸಿನಕಾಯಿ. ಈ ಹೊತ್ತಲ್ಲೇ ಈ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಿಂದ ಸಾಲದ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಸೋಮೇಗೌಡ ಅವರಿಗೆ. ಸೋಮನಗೌಡರು ಈ ಒಂದು ನೋಟಿಸ್ ಅನ್ನ ನೋಡಿ ಕಂಗಾಲಾಗಿದ್ದಾರೆ. ಮೊದಲೇ ಬೆಳೆ ಇಲ್ಲ, ಮಳೆ ಇಲ್ಲ, ಹಾಕಿರುವಂತಹ ಬೆಳೆಗಳು ಕೂಡ ಒಣಗಿ ಹೋಗ್ತಾ ಇದೆ. ಈಗ ನೋಟಿಸ್ ಕೊಟ್ರೆ ಏನ್ ಬಂತು? ಬೆಳೆ ಇಲ್ಲ, ಮಾರಿನಾದ್ರೂ ಏನೋ ಒಂದು ಸಾಲ ಸೋಲ ಮಾಡಿ ತೀರಿಸಬಹುದಾಗಿತ್ತು. ಆದ್ರೆ ಬ್ಯಾಂಕ್ ದಿಢೀರಾಗಿ ಏಕಾಏಕಿಯಾಗಿ ಈ ರೀತಿಯಾಗಿ ನೋಟಿಸ್ ಕೊಟ್ರೆ ಏನ್ ಮಾಡೋದು? ಪಾಪ ಹೆದರದಂತಹ ಜೀವ ಈಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಹಾವೇರಿ ಜಿಲ್ಲೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಸಾಲ ಪಾವತಿ ಮಾಡುವಂತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೋಟಿಸ್ ಅನ್ನ ನೀಡಿರುವಂಥದ್ದು ರೈತನಿಗೆ. ರೈತ ಈ ಒಂದು ಬ್ಯಾಂಕ್ ನೋಟಿಸ್ ಅನ್ನ ನೋಡಿ ಹೆದರ್ಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಹಾವೇರಿ ಜಿಲ್ಲೆಯ ತಿಮ್ಮನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಸಕಾಲಕ್ಕೆ ಮಳೆ ಬಿದ್ದಿಲ್ಲ. ಈ ಒಂದು ಪರಿಣಾಮಕ್ಕೆ ಈಗ ಅವರು ಬೆಳೆದಂತಹ ಬೆಳೆಗೂ ಕೂಡ ಈಗ ಬಂದಿಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಹೋಗಿರುವಂಥದ್ದು. ಆದರೆ ಇದೀಗ ಬ್ಯಾಂಕ್ ನೋಟಿಸ್ ಅನ್ನ ನೀಡಿರುವಂಥದ್ದು. 8.94 ಲಕ್ಷ ರೂಪಾಯಿ ಪಾವತಿಸಲಾಗದೆ ನೇಣಿಗೆ ಶರಣಾಗಿರುವಂಥದ್ದು ರೈತ. ಈ ಒಂದು ಬ್ಯಾಂಕ್ನವ್ರು ಏನು ಮಾಡ್ತಾರೆ ಅಂತಂದ್ರೆ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡುವಂಥವ್ರಿಗೆ ಆರಾಮಾಗಿರ್ತಾರೆ. ರೈತರ ಮೇಲೇನೆ ಈ ಹೊಟ್ಟೆಗೆ ಹೊಡೆಯೋದು.